the Rotary Bangalore Global Yoga had presented Global Yoga Summit 2024, an Arogya Expo, which was held on the 14th and 15th of December 2024 at Dr. Babu Rajendra Prasad International Convention Center, Bengaluru, which was witnessed by thousands of people including dignitaries from 50 countries and more. The key highlight was the Honorary Governor of Meghalaya and others. The two-day summit had Vedic and Agnihotra rituals, interactive speakers session, drugless and alternative therapies, yoga shows, scientific paper presentations, as well various health-based product displays, free Ayush therapies, and finally the Festival of Culture presenting Mallakhamba and Dolu Kunita, etc. ಓಂ ಯದವಿದ್ಯವಿಲಾಸೇನ ಭೂತ ಭೌತಿಕ ಸೃಷ್ಟಯಃ ತಂ ನೌಮಿ ಪರಮಾತ್ಮಾನಂ ಸಚ್ಚಿದಾನಂದ ವಿಗ್ರಹ. ಈ ದಿನದ ಸುಂದರ ಪವಿತ್ರವಾದಂಥ ಕಾರ್ಯಕ್ರಮದ ಸಂದರ್ಭದಲ್ಲಿ ಪದ್ಮಭೂಷಣ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರ ದಿವ್ಯ ಚೇತನವನ್ನು ದಿವ್ಯ ಚರಣಗಳನ್ನು ಸ್ಮರಿಸುತ್ತಾ ಪೂಜ್ಯ ಮಹಾಸ್ವಾಮೀಜಿಯನ್ನು ಸಹ ಸ್ಮರಣೆ ಮಾಡಿಕೊಂಡು ಈ ದಿನದ ಕಾರ್ಯಕ್ರಮದಲ್ಲಿ ಈಗಾಗಲೇ ನಿಮ್ಮೆಲ್ಲರ ಜೊತೆಯಲ್ಲಿ ಭಾವನೆಗಳನ್ನು ಹಂಚಿಕೊಂಡು ತುಂಬ ಹೃದಯದ ಪ್ರೀತಿಯ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ನಮ್ಮ ಕಾಗಿನೆಲೆ ಮಠದ ಪೂಜ್ಯ ಗುರುಗಳು, ಹಾಗೆ ಬೇಬಿ ಮಠದ ಶ್ರೀಗಳವರು, ಹಾಗೆ ವಿನಯ್ ಗುರೂಜಿಯವರು ಸಹ ಎಲ್ಲರಿಗೂ ನಿಮ್ಮೆಲ್ಲರಿಗೂ ತುಂಬ ಹೃದಯ ಪ್ರೀತಿ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ದಿನದ ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವಾನ್ವಿತ ಘನತೆವೇತ್ತ ನಮ್ಮವರೇ ಆದಂಥ ನಮ್ಮ ಊರಿನವರೇ ಆದಂಥ ಅವ್ರ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದರು. ಎಷ್ಟು ಸರಳತೆ, ಎಷ್ಟು ಸೌಜನ್ಯತೆ, ಎಂಥ ಉನ್ನತವಾದಂಥ ಸ್ಥಾನದಲ್ಲಿದ್ದರೂ ಅವರ ಸರಳತೆ ವಿನಯವನ್ನು ನೋಡಿದಾಗ ಅಷ್ಟು ಸಂತೋಷ ಆಯಿತು. ಅವ್ರ ವೇದಿಕೆ ಮೇಲೆ ಮೊದಲು ಅವರನ್ನು ಆಹ್ವಾನಿಸಿದಾಗ ಅವರು ನಮ್ಮನ್ನೆಲ್ಲ ಮುಂದೆ ಬಿಟ್ಟು ಅವರು ನಮ್ಮ ಜೊತೆಯಲ್ಲಿ ಬಂದರು. ನಿಜವಾಗ್ಲೂ ಆ ಸರಳತೆಗೆ ನಾವು ಎಷ್ಟು ಗೌರವ ಕೊಡಬೇಕು ಅನ್ನೋಂಥದ್ದು. ಸನ್ಮಾನ್ಯ ವಿಜಯಶಂಕರ್ ಅವರು ರಾಜ್ಯಪಾಲರು ಮೇಘಾಲಯ, ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಮ್ಮ ಪೂಜ್ಯ ಸ್ವಾಮೀಜಿಯವ್ರಿಗೆ ಹೇಳಿದೆ, ರಾಜ್ಯಪಾಲರು ಬರ್ತಾಯಿದ್ದಾರೆ, ತಾವೋದು ಚೆನ್ನಾಗಿರುತ್ತೆ, ನಾನು ಹೇಗೆ ಹೋಗೋದು ಅಂತ. ಆವಾಗ ಪೂಜ್ಯ ಸ್ವಾಮೀಜಿಯವ್ರು ಹೇಳಿದ್ರು, ನಮ್ಮವರವರು ತುಂಬ ಒಳ್ಳೆಯವರು, ತುಂಬ ಸರಳತೆ, ನೀವಾಗ ಮಾತಾಡಿಸಿ ಹೇಳಿ ಅಂತ ಹೇಳಿದ್ರು. ನಿಜವಾಗ್ಲೂ ಅವರು ನೋಡಿದಾಗ ನಿಜ ಭಾಳ ತುಂಬ ಹೃದಯ ತುಂಬಿ ಬಂತು. ಹಾಗೆ ಸನ್ಮಾನ್ಯ ಘನತೆವೇತ್ತ ಮೇಘಾಲಯದ ರಾಜ್ಯಪಾಲರು ಈ ದಿನ ವಿಜಯಶಂಕರ್ ಅವರು ನಮ್ಮ ಜೊತೆಲಿ ಇರ್ತಕ್ಕಂಥದ್ದೇ ತುಂಬ ಸಂತೋಷ, ಆನಂದ ಅಂತ ಎಲ್ಲರಿಗೂ ಹೇಳ್ತಾ, ಹಾಗೆ ಇದನ್ನು ಕಾರ್ಯಕ್ರಮದಲ್ಲಿ ಅರಳು ಮಲ್ಲಿಗೆ ಪಾರ್ಥಸಾರಥಿಯವರು ತುಂಬ ಚಾತುರ್ಯವುಳ್ಳಂಥವ್ರು. ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತಂದರೆ ಅವ್ರ ಪ್ರವಚನ ಕೇಳ್ತಾ ಇದ್ದರೆ ನಮ್ಮ ಮನಸ್ಸು ಬೇರೆ ಕಡೆ ಹೋಗೋದೇ ಇಲ್ಲ, ಅಷ್ಟು ಅಲ್ಲೇ ಲೀನವಾಗಿಬಿಡುತ್ತೆ. ಅಂಥ ಅದ್ಭುತ ಪ್ರವಚನಕಾರರು ಅರಳು ಮಲ್ಲಿಗೆ ಪಾರ್ಥಸಾರಥಿಯವರಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಭಾಳ ಸಂತೋಷ. ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಡಾಕ್ಟರ್ ಯೋಗಿ ದೇವರಾಜ್ ಗುರೂಜಿರವರು ಮತ್ತು ಅವರೆಲ್ಲ ಸ್ನೇಹಿತರು ನಿಜವಾಗ್ಲೂ ಎಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. 2024ನೇ ಇಸ್ವಿಯ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದಾರೆ. ಭಾಳ ಸಂತೋಷ. ಅವರ ಶಿಷ್ಯರು, ಎಲ್ಲ ದೇಶದ ಶಿಷ್ಯರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನೋಡಿದಾಗ ಭಾಳ ಸಂತೋಷ. ಮತ್ತು ಈ ಕಾರ್ಯಕ್ರಮದಲ್ಲಿ ಇವೆಲ್ಲ ಯೋಗ ಸಾಧಕರೇ ಇದ್ದೀರಾ, ಇವೆಲ್ಲರೂ ಯೋಗ ಸಾಧನೆಯನ್ನು ಮಾಡಿರೋರೇ ಇದ್ದೀರಾ, ನಿರಂತರ ಯೋಗ ಸಾಧನೆ ಮಾಡ್ತಾಯಿರೋರು ಇದ್ದೀರಾ. ನಾವು ನಿಮಗೆ ಹೇಳುವಂಥದ್ದು ಏನಿಲ್ಲ ಅನಿಸುತ್ತೆ, ನಿಮ್ಮಿಂದ ಕೇಳಬೇಕಂಥದ್ದೇ ಇದೆಯೇನೋ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟು ಜನ ವಿದೇಶಿಯರು ನಿಮ್ಮಲ್ಲಿ ಬಂದಿದ್ದಾರೆ ಅಂತಂದರೆ ನಿಜವಾಗಲೂ ದೇವರಾಜ್ ಗುರೂಜಿಯವರು ನಿಜವಾಗಲೂ ಅವರು ಸಹ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಅನ್ನಿಸ್ತು, ಇಷ್ಟು ಸಾಧನೆ ಮಾಡಿದ್ದಾರೆ, ಇಷ್ಟು ದೇಶ ವಿದೇಶಗಳಲ್ಲಿ ಎಷ್ಟು ಸರಳತೆ ವ್ಯಕ್ತಿತ್ವ ಅಂಥೇಳಿ ನನಗೆ ಭಾಳ ಸಂತೋಷ ಆಯಿತು. ಅವರು ಮತ್ತು ಅವರ ಸ್ನೇಹಿತರೆಲ್ಲ ಬಂದು ಕರೆದಾಗ ಭಾಳ ಸಂತೋಷ ಆಯಿತು. ಅದೇ ರೀತಿ ದೇವರು ಅವರಿಗೆ ಆಶೀರ್ವಾದ ಮಾಡಲಿ, ಇನ್ನು ದೇಶದ ಸೇವೆಯನ್ನು ಮಾಡಲಿ ಅಂತೇಳಿ ಹೇಳ್ತಾ, ಯೋಗ ಋಷಿಮುನಿಗಳಿಂದ ಬಂದಂಥದ್ದು ಅಂಥೇಳಿ ಎಲ್ಲ ಪೂಜ್ಯರು ಈಗಾಗಲೇ ಮಾತನಾಡಿದ್ದಾರೆ. ಯೋಗ ಚಿತ್ತವೃತ್ತಿ ನಿರೋಧ ಮನುಷ್ಯಾಣ ಮನಃ ಕಾರಣಂ ಬಂಧ ಮೋಕ್ಷಯೋಹ. ಮನುಷ್ಯನ ಮನಸ್ಸಿದೆಯಲ್ಲ ಎಲ್ಲದಕ್ಕೂ ಕಾರಣ ಅಂತೇಳಿ, ಬಂಧಕ್ಕೂ ಅದೇ ಕಾರಣ, ಮೋಕ್ಷಕ್ಕೂ ಅದೇ ಕಾರಣ, ಸುಖಕ್ಕೂ ಅದೇ ಕಾರಣ, ದುಃಖಕ್ಕೂ ಅದೇ ಕಾರಣ. ಅಂಥ ಮನಸ್ಸನ್ನು ಬೇರೆ ಯಾವುದರಿಂದನೂ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಯೋಗಕ್ಕೆ ಮಾತ್ರ ಆ ಮನಸ್ಸು ಕಂಟ್ರೋಲ್ ಆಗುತ್ತೆ.
ಅದಕ್ಕೆ ಹೇಳಿದರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತೇಳಿ ಹೇಳ್ತಾರೆ. ಹಾಗೆ ಮನುಷ್ಯನ ಬದುಕು, ಮನುಷ್ಯನ ಸುಖ, ಮಾನಸಿಕವಾಗಿ ದೈಹಿಕವಾಗಿ ಜೀವನದಲ್ಲಿ ಸಂತೋಷವಾಗಿರ್ಬೇಕಂತಂದರೆ ಅದು ಯೋಗ. ಅದು ನಮ್ಮ ಭಾರತೀಯರ ಯೋಗ, ಭಾರತದ ಯೋಗ, ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಯೋಗ. ಹಾಗೆ ಪೂಜ್ಯ ಸ್ವಾಮೀಜಿಯವರೆಲ್ಲ ಹೇಳ್ತಾಯಿದ್ರು. ಸನ್ಮಾನ್ಯ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳ್ತಾಯಿದ್ರು. ಅವ್ರಿಗಿಂತ ನಾವು ಯಾರೂ ದೊಡ್ಡವರಲ್ಲ, ಅವ್ರಿಗಿಂತನೂ ಜಾಸ್ತಿ ಕೆಲಸ ನಮಗಿಲ್ಲ. ಆದರೂ ಸಹ ಭಾರತ ದೇಶದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಅವರ ಕರ್ತವ್ಯಕ್ಕೆ ಬರಬೇಕಾದ್ರೆ ಯೋಗ, ಪ್ರಾಣಾಯಾಮ, ಧ್ಯಾನ ಪ್ರತಿನಿತ್ಯ ಮಾಡಿ ಆನಂತರ ಬಂದು ಅವರ ತುಂಬ ಕ್ರಿಯಾಶೀಲವಾಗಿ ಅವ್ರಿಗೆ ಆಯಾಸ ಇಲ್ಲದೇ ಅವರು ಇಷ್ಟು ದಿನ ಪ್ರಧಾನಮಂತ್ರಿಗಳಾಗಿ ಒಂದು ದಿನ ಅವರು ರಜಾ ಹಾಕಿಲ್ಲ. ಅವ್ರಿಗೆ ಕೆಲಸ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಯೋಗವೇ ಕಾರಣ, ಪ್ರಾಣಾಯಾಮ, ಧ್ಯಾನ ಕಾರಣ. ಎಲ್ಲ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾಯಿದ್ರು, ಎಲ್ಲರಿಗೂ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಿದ್ಯೆ ಕೊಡಬೇಕಂತ ಬೇಕಾದಷ್ಟು ಸಬ್ಜೆಕ್ಟ್ಗಳು ಇಟ್ಟಿದ್ದಾರೆ. ಏನೇನೋ ಸಬ್ಜೆಕ್ಟ್, ಸೈನ್ಸ್, ಮ್ಯಾಥ್ಸ್, ಯಾವ್ಯಾವುದು ಎಲ್ಲ ಸಬ್ಜೆಕ್ಟ್ ಇರ್ತಾವಲ್ಲ, ಅವೆಲ್ಲ ಜೀವನದ ಬದುಕಿಗೆ, ಜೀವನಕ್ಕೆ ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಇಷ್ಟೆಲ್ಲ ಮಾಡೋದು ಏತಕ್ಕಾಗಿ? ತುತ್ತು ಹಿಟ್ಟಿಗಾಗಿ, ಗೇಣು ಬಟ್ಟೆಗಾಗಿ, ನೇರ ಹೇಳ್ತಾಯಿದ್ದೀವಿ ಅಂತ ಹೇಳಿದ್ರು. ಅವೆಲ್ಲ ಸಬ್ಜೆಕ್ಟು ಊಟಕ್ಕೆ ಬಟ್ಟೆಗೆ ಆಗ್ತವೆ, ಆದರೆ ಮನುಷ್ಯನ ಸುಂದರವಾದ ಬದುಕು, ಆರೋಗ್ಯವಾದ ಬದುಕು, ಸಂತೋಷವಾದ ಬದುಕಿಗೆ ಯೋಗ ಕಾರಣ. ಅಂಥ ಒಂದು ಸಬ್ಜೆಕ್ಟನ್ನು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಇಕ್ಕಬೇಕು ಅನ್ನೋಂಥ ಮಾತನ್ನು ಪೂಜ್ಯ ಎಲ್ಲ ಸ್ವಾಮೀಜಿಯವರು ಹೇಳಿದರು. ಹಾಗೆ ಯೋಗದ ಮುಂದೆ ಬೇರೆ ಯಾವುದೂ ಇಲ್ಲ. ಮನುಷ್ಯ ಅಂತಂದರೆ ಅಷ್ಟು ಆನಂದಭರಿತವಾಗಿರ್ಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಭಾಗ್ಯ ಒಂದಿದ್ದರೆ ಎಲ್ಲವೂ ಇದ್ದಂತೆ. ಎಲ್ಲ ನಿಮಗೆಲ್ಲ ತಿಳಿದಿರೋಂಥದ್ದು ಇವೆಲ್ಲ ಹೈಟೆಕ್ ಆಸ್ಪತ್ರೆಗಳನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮವು ಹೈಟೆಕ್ ಆಸ್ಪತ್ರೆಗಳಿದ್ದಾವೆ, ಆಯುರ್ವೇದ ಆಸ್ಪತ್ರೆಗಳಿದ್ದಾವೆ. ಮತ್ತು ನಮ್ಮಲ್ಲೂ ಸಹ ಯೋಗ ತರಗತಿ 40 ವರ್ಷದಿಂದ ನನ್ನ ಇನ್ಚಾರ್ಜಲ್ಲೂ ಸಹ ಸಾವಿರಾರು ಜನ ಯೋಗ ಅಭ್ಯಾಸವನ್ನು ಮಾಡ್ತಾರೆ. ಹಾಗೆ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಕೊಡ್ತಕ್ಕಂಥ ಚಿಕಿತ್ಸೆ, ಅಲ್ಲಿ ನೀಡ್ತಕ್ಕಂಥ ಹಣವನ್ನು ನೋಡಿದಾಗ ಮನೆ, ಮಠ, ಆಸ್ತಿ ಎಲ್ಲ ಮಾರ್ಕೋಬೇಕು ಕಾಯಿಲೆ ಬಂದರೆ. ಅಷ್ಟು ಬಿಲ್ ಬರುತ್ತೆ ದೊಡ್ಡ ದೊಡ್ಡ ಹೈಟೆಕ್ ಆಸ್ಪತ್ರೆಗಳಲ್ಲಿ. ಹಾಗೆ ಅದನ್ನೆಲ್ಲ ನಾವು ದೂರ ಮಾಡಬೇಕಂತಂದರೆ ಪ್ರತಿದಿನ ಹೇಳ್ತಾ ಇದ್ದಾಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡಿದ್ರೆ ಯಾವ ಆಸ್ಪತ್ರೆಯೂ ಬೇಕಿಲ್ಲ, ಯಾವ ಡಾಕ್ಟ್ರೂ ಬೇಕಿಲ್ಲ. ನಾವೇ ಡಾಕ್ಟ್ರಾಗಿ ತುಂಬ ಸುಂದರವಾದಂಥ ಬದುಕನ್ನು, ಜೀವನವನ್ನು ಕಟ್ಕೊಳ್ಬೋದು ಅಂತೇಳಿ ಹೇಳ್ತಾ, ಎಲ್ಲ ತುಂಬ ಗಣ್ಯರು ಮುಂದೆಗಡೆ ಭಾಳಷ್ಟು ಗಣ್ಯರಿದ್ದಾರೆ. ನಿಜವಾಗಿ ನೋಡಿ ಭಾಳ ಸಂತೋಷವಾಯಿತು. ಸುಂದರವಾದ ಕಾರ್ಯಕ್ರಮ. ನಮ್ಮ ದೇವರಾಜ್ ಅವರೆಲ್ಲ ಸ್ನೇಹಿತರು. ಯೋಗದಿಂದ ಬರುವುದೇ ಅದು. ಮೊದಲು ಬರೋದು ಏನು ಅಂತಂದರೆ ಸರಳತೆ, ಸೌಜನ್ಯತೆ, ವಿನಯ, ಸದ್ಗುಣ, ಏನೇನು ಒಳ್ಳೆಯದಿದೆಯೋ ಎಲ್ಲವೂ ಅವರಲ್ಲಿ ತುಂಬುತ್ತೆ. ಕೆಟ್ಟದ್ದು ಯಾವುದು ಹತ್ತಿರಕ್ಕೆ ಬರಲ್ಲ. ಹಾಗೆ ನಮ್ಮ ಗೌರವಾನ್ವಿತ ಗುರೂಜಿ ದೇವರಾಜ್ ಗುರೂಜಿಯವರು ಭಾಳ ಸಂತೋಷ, ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ದೇವರ ಗುರುಗಳ ಕೃಪೆ ಆಶೀರ್ವಾದದಿಂದ ಅವರು ವಿಶ್ವಕ್ಕೆ ಮಾದರಿಯಾಗಿ ಎಲ್ಲ ಪ್ರತಿಯೊಬ್ಬರೂ ಸಹ ಯೋಗ ಸಾಧಕರೇ ಆಗುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿ ಅಂತೇಳಿ ಹೇಳ್ತಾ, ಮತ್ತು ಈ ದಿನದ ಕಾರ್ಯಕ್ರಮದಲ್ಲಿ ನಿಜವಾಗಲೂ ನಮ್ಮ ಗೌರವಾನ್ವಿತ ಮೇಘಾಲಯದ ರಾಜ್ಯಪಾಲರಾದಂಥ ವಿಜಯಶಂಕರ್ ಅವರು ನಿಜವಾಗಲೂ ಈ ಕಾರ್ಯಕ್ರಮಕ್ಕೆ ಬಂದಿರೋದು, ಯೋಗ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮೆಲ್ಲರಿಗೂ ಹೃದಯ ತುಂಬಿ ಸಂತೋಷವಾಗಿ ಆನಂದವಾಗಿದೆ. ಹಾಗೆ ಎಲ್ಲರಿಗೂ ಸಕಲ ಶ್ರೇಯಸ್ಸನ್ನು ದೇವರು, ಗುರುಗಳು ಆಶೀರ್ವಾದ ಮಾಡಲಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.